ಸರ್ ನಮಸ್ತೆ, ನಾನು ಪಾರ್ವತಿ ಅಂತ. ಈಗ ಸದ್ಯದಲ್ಲಿ ನಡೀತಾ ಇರುವಂತ ವಿಚಾರಗಳು ಎಲ್ರಿಗೂ ಗೊತ್ತಿರೋಂಥದ್ದೇ. ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವ್ರನ್ನ ರುದ್ರೇಶ್ ಅವರು ಕೊಕ್ರೆ ಚಿಟ್ಟೆ ಅಂತೆಲ್ಲ ಹೇಳಿದ್ದಾರೆ. ಕೊಕ್ರೆ ಅಂತ ಹೇಳೋದು ಓಕೆ, ನಿಮ್ಮ ಒಂದು ದೃಷ್ಟಿನಲ್ಲಿ ಅವ್ರು ಕೊಕ್ರೆನೇ ಆಗಿರ್ಬೋದು. ಆದ್ರೆ ಆ ಕೊಕ್ರೆ ಬರೀ ಅವ್ರೊಬ್ಬರಿಗೋಸ್ಕರ ಸಣ್ಣ ಪುಟ್ಟ ಮೀನ್ ತಿನ್ಕೊಂತು, ದೊಡ್ಡ ಮೀನ್ ಇದ್ದಾಗ ಬೇರೆ ಇದಕ್ಕೆ ಹೋಯ್ತು ಅಂತ ಹೇಳ್ತಾ ಇದ್ದೀರಲ್ವಾ. ಅವ್ರು ಸಣ್ಣ ಪುಟ್ಟ ಮೀನ್ ತಿಂದಿರ್ಬೋದು, ಆದ್ರೆ ಅವ್ರಲ್ಲ ಅವ್ರೊಬ್ಬರೇ ತಿಂತಾ ಇಲ್ಲ, ಅವರ ಪರಿವಾರ ಅಂದ್ರೇನೆ ಯಶವಂತಪುರ ಕ್ಷೇತ್ರದ ಜನರು. ಅವ್ರಿಗೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಅವರು ಚಿಟ್ಟೆ ಆಗಿರ್ಬೋದು ಅಥವಾ ಕೊಕ್ರೆ ಅಂತ ನಿಮ್ಮಂತವ್ರ ಬಾಯಲ್ಲಿ ಅವರು ಹೆಸರು ತಗೊಂಡಿರ್ಬೋದು. ಒಂದು. ಎರಡನೇ ಹೇಳಿದ್ರ ನೀವು, ಅವರು ಎಸ್ ಟಿ ಅಂದ್ರೆ ಏನು, ಅಥವಾ ಅವರು ಅಪ್ಪ ಅವ್ರ ಹೆಸರು ಹೇಳ್ಕೊಂಡು ಇನ್ನೊಬ್ರ ಹೆಸರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿದ್ದಾರೆ. ಅದ್ರ ಹಿಂದಿನ ವಿಡಿಯೋದಲ್ಲಿ ನೀವೇ ಹೇಳಿದೀರಾ ರುದ್ರೇಶ್ ಸರ್ ಅವ್ರೆ, ಏನಂತ ಹೇಳಿದೀರಾ, ಅವರು ವಯಸ್ಸಿನಲ್ಲಿ ಎಸ್ ಟಿ ಸೋಮಶೇಖರ್ ಸರ್ ಅವರು ಹಿರಿಯರು, ನಿಮಗಿಂತ ಹಿರಿಯರು, ಅವರು ಜ್ಞಾನದಲ್ಲೂ ಈಗ ಹಿರಿಯರಾಗಿದ್ದಾರೆ. ಅವರು ನಿಮ್ಗೆ ಏಕವಚನದಲ್ಲಿ ಮಾತಾಡ್ಬಿಟ್ರು ಅಂತ ಅಂದ್ಬಿಟ್ಟು ಹೇಳಿದ್ರಲ್ವಾ. ಏಕವಚನದಲ್ಲಿ ಮಾತಾಡಿದ ತಕ್ಷಣ ಅವ್ರಿಗೆ ಸಂಸ್ಕಾರ ಇಲ್ಲ, ಆ ತರ ಸಂಸ್ಕಾರ ನನ್ನ ಗುರುಗಳು ನನಗ್ ಕಲ್ಸಿಲ್ಲ, ನನ್ನ ತಂದೆ ತಾಯಿ ನನಗ್ ಕಲ್ಸಿಲ್ಲ ಅಂತ ಹೇಳ್ತಿರಲ್ಲ. ನಿಮ್ಮ ಗುರುಗಳು, ನಿಮ್ಮ ತಂದೆ ತಾಯಿಗಳು ನಿಮಗೆ ಇದೇ ಸಂಸ್ಕಾರ ಹೇಳ್ಕೊಟ್ಟಿರೋದಾ? ನಿಮ್ಮ ಅಪ್ಪನ ಒಂದ್ ಹೆಸರು, ಇನ್ನೊಂದು ಅಪ್ಪನ ಹೆಸರು ಹೇಳ್ಕೊಳ್ಳೋದು, ಇದೇನಾ ನಿಮ್ ಸಂಸ್ಕಾರ? ನಿಮ್ಮಂತ ಒಬ್ರಿಂದ ಇಡೀ ವೀರಶೈವಗಳಿಗೆಲ್ಲ ತಲೆ ತಗ್ಸೋಂತ ಕೆಲಸಗಳನ್ನ ಯಾಕ್ರಿ ಮಾಡ್ತೀರಾ? ಮಾತಾಡ್ಬೇಕಾದ್ರೆ ಅದ್ ನನಗೊಂದು ಡೌಟ್ ಬರುತ್ತೆ. ನಿಮ್ಮಂತವ್ರನ್ನೆಲ್ಲ ತಗೊಂಡು ಅದ್ ಹೇಗೆ ರಾಜ್ಯದ ರೈತ ಮೋರ್ಚಾದಲ್ಲಿ ಉಪಾಧ್ಯಕ್ಷರು ಮಾಡಿದಾರೋ, ಯಾವ ನಾಲೆಜ್ ಇಂದ, ಯಾವ ನಿಮ್ಮಲ್ಲಿರೋಂತ ಯಾವ ಒಂದು ಕ್ವಾಲಿಟಿ ಇದೆ, ಕ್ವಾಲಿಫಿಕೇಶನ್ ಇದೆ ಅಂತ ನಿಮ್ಗೆ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಸಾಹೇಬ್ರು ನಮ್ಮ ಶಾಸಕರು ಕೇಳಿರೋದು ಒಂದೇ, ಅವ್ರು ಅಧಿವೇಶನದಲ್ಲಿ ಕೇಳ್ಬೇಕು. ಅಷ್ಟು ಜ್ಞಾನ ಇಲ್ವಾ ನಿಮ್ಗೆ? ಅವ್ರು ಅಧಿವೇಶನದಲ್ಲಿ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ನನ್ಗಾಗ್ಲಿ, ನನ್ನ ಹೆಂಡತಿ, ನನ್ನ ಮಕ್ಳಿಗಾಗ್ಲಿ ಅಥವಾ ಬೇರೆ ಏನಾದ್ರು ಕೇಳಿರೋದು ರೈತರ ಪರವಾಗಿ ಕಣ್ರಿ. ನೀವು ಕೇಳ್ಬೇಕು, ಆ ಯೋಗ್ಯತೆ ನಿಮ್ಗಿಲ್ಲ. ಆದ್ರೆ ನಮ್ಮ ಶಾಸಕರು ಕೇಳಿದ್ದಾರೆ, ಅದನ್ನ ಕೇಳಿ ಬಿಡಿ, ಅವ್ರಿಗೆ ಅಧಿಕಾರ ಇದೆ, ಕೇಳಿದ್ರು. ಅದಕ್ಕೆ ನಿಮಗೆ ಯಾಕೆ ಕಷ್ಟ ಆಗ್ಬೇಕು? ನೀವು ನ್ಯಾಯವಾಗಿದ್ದೀರಾ ಅಂತಂದ್ರೆ ಅದ್ರಲ್ಲೂ ನಿಮ್ಮ ಹೆಸರನ್ನ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಇದ್ದಾರೆ, 6.5 ಲಕ್ಷ. ನೀವು ಏನೋ ಒಂದು ಅಲ್ಲೇನೋ ಸಣ್ಣ ಪುಟ್ಟದೊಂದು ಏನೋ ಮಾಡ್ಕೊಂಡಿದ್ದೀರಾ, ಅಥವಾ ಏನೋ ನೀವು ಆ ಒಂದು ಜವಾಬ್ದಾರಿಯಲ್ಲಿ ಇರ್ಬೋದು, ಏನ್ ಕೆಲಸ ಮಾಡ್ತಿರೋ ನಮಗಂತೂ ಗೊತ್ತಿಲ್ಲ. ನಿಮಗೆ ಯಾಕೆ ಅದು ಮುಟ್ಟುತ್ತೆ? ನಿಮಗೂ ಕೇಣಿಗೂ ಏನ್ ಸಂಬಂಧ? ನೀವ್ ಏನಾರು ಸಂಬಂಧ ಇಟ್ಕೊಳ್ಳಿ, ನಮಗ್ ಬೇಡ. ಆದ್ರೆ ಯಶವಂತಪುರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬನ ಜನಗಳಲ್ಲೂ, ಪ್ರತಿಯೊಬ್ಬ ಮನುಷ್ಯರಲ್ಲೂ ಸಾಹೇಬ್ರು, ನಮ್ಮ ಶಾಸಕರು ಅವರ ನಾಡಿ ಮಿಡಿತನ ಜೊತೆಲಿ ಇಟ್ಕೊಂಡಿದ್ದಾರೆ. ಸೇವಕ ಅವರು ಇದರಲ್ಲಿ ರಾಜ ಅವರು ಯಶವಂತಪುರ ಕ್ಷೇತ್ರಕ್ಕೆ. ಆದ್ರೆ ಸೇವಕ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರು. ಆ ತರ ಮನುಷ್ಯನಿಗೆ ನೀವು ಮಾತಾಡಿದಿರಲ್ವಾ, ಅದು ತಪ್ಪು ಅಂತ ನಾವು ನಿಮ್ಗೆ ಈ ತರ ಅಲ್ಲ, ನಾವು ಒಂದ್ ಸಣ್ಣ ಪುಟ್ಟದಲ್ಲಿ ಹೇಳಿದ್ರೆ ಕಡಿಮೆನೇ ಆಗುತ್ತೆ. ನೀವು ಬೇರೆ ರೀತಿ ಮುಂದೆ ನಾವು ತೋರಿಸ್ಕೊಡ್ತೀವಿ ಯಾವ ತರ ಅಂತ. ಥರ್ಡ್ ಪಾಯಿಂಟ್ ಹೇಳ್ತೀನಿ, ಎಷ್ಟು ನೀವು ಅಭಿವೃದ್ಧಿಗೋಸ್ಕರ ಫಂಡ್ ತಗೊಂಬಂದಿದ್ದೀರಾ ತೋರಿಸಿ ಅಂತ. ನೀನ್ ಯಾರು ನಿನಗ್ ಲೆಕ್ಕ ತೋರಿಸ್ಬೇಕು ಅನ್ನೋದಕ್ಕೆ? ನೀನ್ ಯಾರು ಅಂತ ನಾವು ಲೆಕ್ಕ ತೋರಿಸ್ಬೇಕು? ನೀನು ಒಬ್ಬ ಎಜುಕೇಟೆಡ್ ಅಲ್ವಾ, ರೈತ ಮೋರ್ಚಾದಲ್ಲಿ ಇರೋದು, ಉಪಾಧ್ಯಕ್ಷ ಬೇರೆ ಆಗಿರೋದು, ಅದ್ರ ಬಗ್ಗೆ ಹೇಳೋಂಗೆ ಇಲ್ಲ. ಆತರ ಆದ್ಮೇಲೆ MLA ಗಿಂತ MP ಸ್ಥಾನ ದೊಡ್ಡದಲ್ವಾ? ನಿಮ್ MP ಅವ್ರಿಗೆ ಏನ್ ಬರ್ತಾ ಇದೆ? ನಿಮ್ MP ಅವ್ರು ಏನ್ ಮಾಡ್ತಾ ಇದ್ದಾರೆ? ಅದನ್ನ ಕೇಳಕ್ಕೆ ನಿನ್ಗೆ ಬಾಯಿ ಇಲ್ವಾ ಅಥವಾ ತಾಕತ್ತಿಲ್ವಾ? ಅವಾಗೇನಾದ್ರು ಜಿಪ್ ಹಾಕೊಂಡಿರ್ತೀರಾ? ಹೇಗೆ ಸರ್? ಒಂದು ರೂಮಲ್ಲಿ ಕುತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಜ್ಞಾನ ಇರ್ಬೇಕು, ಆದ್ರೆ ಅಟ್ಲೀಸ್ಟ್ ಒಂದು ಅಲ್ಪ ಜ್ಞಾನನಾದ್ರೂ ಇರ್ಬೇಕು. ಅವ್ರನ್ನ ಕೇಳಿ. ನಮ್ಮ ಸಾಹೇಬ್ರು MLA ಆಗಿದ್ಕೊಂಡೇನೆ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಯಾವ್ದೇನು ಕನ್ನಡಿ ಕತ್ಲೆ ಇದ್ರಲ್ಲಿ ಏನಿಲ್ಲ, ಕನ್ನಡಿ ತರ ಇದೆ ಅವ್ರ ಕೆಲ್ಸಗಳು. ಅವ್ರು ಮಾಡ್ತಾರ ಕೆಲ್ಸಗಳನ್ನ ಕೇಳಿ. ಅದ್ರಲ್ಲೂ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನೀವು ಮಾತಾಡ್ತಾ ಇರೋದು ಯಾರ ಬಗ್ಗೆ? ನಮ್ಮ ಕ್ಷೇತ್ರದ ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಒಂದ್ ಗುಂಡಿಗೆ ಸಾಕಾಗಲ್ಲ, ಡಬಲ್ ಗುಂಡಿಗೆ. ನೀವು ಹಾಕಿರೋದು ಜೇನ್ಗೂಡಿಗೆ ಕೈನ, ಗೊತ್ತಾಯ್ತಾ? ಆ ಜೇನ್ಗೂಡ್ ಕೈ ಹಾಕಿದೀರಾ, ಎಚ್ಚರಿಕೆಯಿಂದ ಇರ್ಬೇಕು. ಯಾರ ಬಗ್ಗೆ ಸಾಮಾನ್ಯವಾಗಿ ಯಾರ ಬಗ್ಗೆನೆ ಮಾತಾಡ್ಬೇಕಾದ್ರೂ ಒಂದು ಅಲ್ಪ ಜ್ಞಾನ ಇರ್ಬೇಕು. ಅದನ್ನ ನಾನು ನಿಮ್ಮಲ್ಲಿ ಹೇಳ್ತಾ ಇರೋದು. ಇದೇ ರೀತಿ ನೀವೇನಾದ್ರೂ ನಿಮ್ಮ ಮಾತುಗಳಲ್ಲಿ ಇವಾಗ ನಿಮ್ಗೆ ಅನಿಸ್ತಿದೆ, ಯಾಕಪ್ಪ ಬೇಕಿತ್ತು ನನ್ಗೆ, ಇರ್ಲಾರ್ದಂಗೆ ಏನೋ ಬಿಟ್ಕೊಂಡಂಗ ಆಯ್ತಲ್ಲಪ್ಪ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಆದ್ರೆ ಈಗ ಏನು ಮಾಡಕ್ಕಾಗಲ್ಲ. ನೀವೇ ನಮ್ಮ ಶಾಸಕರ ಹತ್ರ ಕ್ಷಮೆ ಕೇಳಿದ್ರು ಓಕೆ ಫೈನ್, ಇಲ್ಲ ಅಂದ್ರೆ ಹೇಳಿದಿನಲ್ಲ ನಾನು ನಿಮ್ಗೆ ಹೊಡೆದಿರೋದು ಯಾವ್ದಕ್ಕೆ? ಜೇನ್ಗೂಡ್ಗೆ. ಯಾರಿಗೆ ಹೇಳಿರೋದು? ನಮ್ಮ ಶಾಸಕರಾದಂತ ಎಸ್ ಟಿ ಸೋಮಶೇಖರ್ ಸರ್ಗೆ. ಗೊತ್ತಾಯ್ತಾ? ಮೈಂಡ್ ಇಟ್. ಥ್ಯಾಂಕ್ ಯು.